ಅಯ್ಯಯ್ಯೋ ರಾಂಬೆ, ಇವ್ರ ಮನೆಕಾಯಿ ಹೋಗ, ಹಾಳು ಬಿದ್ದೋಗ ಇವರು. ಇವ್ರಿಗೇನು ಬಂದಿರೋದು ರೋಗ ಅಂತೀನಿ ಅಂತವ. ನಮ್ಮನೆ ಟಮಾಟೆ ಎಣ್ಣೆ ಬೇಕೆ. ಯಾವಾಗ ನೋಡಿದ್ವಿ ಆಟೊಂದು ಫಲ ಬರಲಿ ಅಂತವ. ನಾನು ಕಷ್ಟಪಟ್ಟು ನೀರೆಲ್ಲ ಹಾಯಿಸಿ ಎಲ್ಲ ಮಾಡಿ ಟಮಾಟೆ ಹಣ್ಣು ಬೆಳೆದಿದ್ರೆ ಬಂದು ಜಂಪ್ಲುನೇ ಕಿತ್ಕೊಂಡು ಹೋಯ್ತಾರಲ್ಲ ಈ ನನ್ನ ಮಕ್ಕಳು. ಯಾವಳವ ಬೇಕಂತವ ಮಾಡ್ಕೊಂಡು ಹೋಗೋಳು, ಕಿತ್ಕೊಂಡು ಹೋಗೋಳೆ. ಸಿಗ್ಲಿ ಅವಳು ಇವತ್ತು ನನ್ನ ಕೈಗೆ. ಇವತ್ತು ಬಿಡೋಕಿಲ್ಲ. ಇವತ್ತು ಊರನ್ನೇ ಒಂದು ಮಾಡೋದಾಗೋಗ್ಲಿ ಇವತ್ತು. ಅವಳು ಯಾವಳು ಕಿತ್ಕೊಂಡು ಹೋಗೋಳೆ ಯಾವಳು ಅಂತವ ನನಗಿವತ್ತು ಗೊತ್ತಾಗಬೇಕು. ಒಪ್ಕೋಬೇಕು ಇವತ್ತು ನಾನು ಮಾಡೋ ಆಟಕ್ಕೆ. ಅವಳು ಸರಿಯಾಗಿ ಒಪ್ಕೋಬೇಕು. ಅವಳು ಯಾವಳು ಕಿತ್ಕೊಂಡು ಹೋಗೋಳೆ ಅಂತವ. ಬೋಸಡಿ ನನ್ನ ಮಗಳು. ಎಷ್ಟಿರ್ಬೇಕು ಅವಳು ಅಂತವ. ಥೂ ಅದ್ರಗಂತಿ ಅಂತವ್ರು ಎಲ್ಲರೂ. ಏನು ಕಲ್ತವ್ರು ನಮ್ಮೂರವ್ರ ಬುದ್ಧಿಯ ಗೊತ್ತಿಲ್ಲ ಕಣವ. ಯಾವಾಗ ನೋಡಿದ್ರೆ ಬರೀ ಕಳ್ತನ ಮಾಡೋದೇ ಆಯ್ತು. ಇಲ್ಲ ಕೋಳಿ ಕಳ್ತನ ಮಾಡ್ತಾರೆ, ಇಲ್ಲ ಏನಾದ್ರು ತರಕಾರಿ ಹಾಕಿದ್ರೆ ಕಳ್ತನ ಮಾಡ್ತಾರೆ. ಒಂದಾದರೂ ಬಿಡೋದಿಲ್ಲ. ಹಾಳಾದವ ಹಂಗೆಯ. ಥೂ ಯಾವಳು ಅಂತವ ನೋಡ್ಬೇಕು. ಇವತ್ತು ಸಿಗಾಕಲ್ಲಿ ಇವತ್ತು ಐತೆ ಅವಳಿಗೆ. ಇದ್ಯಾಕತೆ ಏನಾತತ್ರೆ ಹಿಂಗೆ ಕಿಚ್ಚಾಡ್ತಿದ್ದೀರಲ್ಲ, ಏನಾಯ್ತು ಯಾಕತೆ? ಅಯ್ಯೋ ಯಾಕೆ ಅಂತ ಕೇಳಿ ಇದ್ದೇ ಐತಲ್ಲ ನಮ್ಮ ಮನೆ. ರಾಮಾಯಣನ 3 ರಾಮಾಯಣನೇ ಐತಲ್ಲ. ಯಾವಳೋ ಏನೋ ಬಂದು ಜೊಂಪೇನೆ ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಳೇ. ನಾವು ಇತ್ಲಿಗತ್ತಾಗಿ ಬೇಲಿನಾದರೂ ಹಾಕಬೇಕತ್ತಾಗಿ. ಬೇಲಿ ಹಾಕೋಕ್ಕಿಲ್ಲ ಏನೂ ಇಲ್ಲವಂತ ಹಂಗೆ ಬಿಟ್ಟಿದ್ದೀವಿ ಇಲ್ಲಿ. ಎಲ್ಲನೂ ಬಂದು ಕಿತ್ಕೊಂಡು ಹೋಯ್ತಾಳಲ್ಲ ಅವಳು. ಯಾವಳೋ ಯಾವ ಬೋಸಡಿನೇ ಬಂದು ಕಿತ್ಕೊಂಡು ಹೋಗಿರೋಳು ಗೊತ್ತಿಲ್ಲ ಕಣೆ ನನಗೆ. ಅಷ್ಟಿಷ್ಟು ಸಿಗ್ತದಿಲ್ಲ ನನಗೆ. ದಿನವ ಇದೇ ಆತನೇ. ಬೆಳಗಿಂದವ ರಾತ್ರಿ ತನಕ ಇವ್ರನ್ನ ಕಾಯ್ಕೊಂಡು ಕೂತ್ಕೊಳಕ್ಕಾಗ್ತದ ನಾನು? ಬೆಳಿಗ್ಗೆ ತಾನೇ ನೋಡ್ಕೊಂಡು ಹೋಗಿದ್ದೀನಿ. ಆಗಲೇ 10 ಗಂಟೆ ಅಷ್ಟರಲ್ಲಿ ಇಲ್ಲ ಅಂತಂದರೆ ಏನಂತ ಮಾಡೋಣ ಹೇಳು? ಅಯ್ಯೋ ಅತ್ತೆ, ಬೆಳಿಗ್ಗೆ ತಾನೇ ಬಂದು ನೋಡ್ಕೊಂಡು ಹೋಗಿದ್ರಾ? ಅಯ್ಯೋ ರಾಮೇ, ಏನಂತ ಹೇಳೋದತ್ತೆ ಹಿಂಗಂದ್ರೆ? ಯಪ್ಪ. ಅಯ್ಯೋ ಅತ್ತೆ, ಅದೇನೋ ಮಾಡ್ತಾರಲ್ಲ ಎಲ್ಲ ಹೊಲ್ಗಳಿಗೆ ಕರೆಂಟ್ ಹಾಕೊಂಡು ಬೇಲಿ ಹಾಕೊಂತಾರಲ್ಲ, ಹಂಗೆ ಹಾಕಬೇಕಾಯ್ತದ ನೋಡ್ರಿ ಅತ್ತೆ. ಅಷ್ಟೇ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಬಿಡ್ರಿ. ಟಮಾಟೆ ಹಣ್ಣು ಇರೋಕ್ಕಿಲ್ಲ, ಒಂದೊಂದಿನ ಕೋಳಿನೇ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಹಿಂಗೆ ಆದರೆ ನಾವು ಹಂಗೆ ಕರೆಂಟ್ ಹಾಕೊಂಡು ಬೇಲಿ ಹಾಕೊಂಬಿಡ್ಬೇಕು ಅನಿಸ್ತದ ಮನೆಗಳನ್ನವ. ಅದೇ ಸರಿ ಅನಿಸ್ತದ ಕಣತ್ತೆ ನನಗೇನವ. ಕಡೆ ಇಂಥ ನನ್ನ ಮಕ್ಳ ಜೊತೆಲಿ ಇದೀವಲ್ಲ ನಾವು. ಇಂಥ ಊರಲ್ಲಿ ಬೇಲೂ ಹಾಕಬೇಕಾಯ್ತದೆ, ಇನ್ನೊಂದು ಮತ್ತೊಂದು ಹಾಕಬೇಕಾಯ್ತದೆ. ಏನು ಮಾಡ್ತೀಯ ಹೇಳು? ಅಯ್ಯೋ ಇದೇನಪ್ಪ ಇದು? ಗೌರಜ್ಜಿ ಯಾಕಪ್ಪ ಬೆಳಗ್ಗೆ ಕಿರ್ಚಾಡ್ತೈತಿ ಹಿಂಗೆ? ಯಾರೋ ಟಮಾಟೆ ಹಣ್ಣು ಏನೋ ಕಿತ್ಕೊಂಡು ಹೋಗ್ಬಿಟ್ಟವ್ರೆ, ಅದಕ್ಕೆ ಕಿರ್ಚಾಡ್ತೈತೇನೋ. ಆ ಸಾವಿತ್ರಿನ ಕೇಳ್ಬೇಕು ಮೊದಲು. ಅವಳೇ ಯಾವಾಗಲೂ ಟಮಾಟೆ ಹಣ್ಣು ಅಂತಿರ್ತಾಳೆ ಯಾವಾಗಲೂ. ದಿನಕ್ಕೆ 100 ಸರಿ ಆ ಟಮಾಟೆ ಹಣ್ಣು ಸಾರೇ ಮಾಡ್ಕೊಂಡು ಕುಂತಿರ್ತಾಳೆ. ಅವಳೇನಾದ್ರು ಕಿತ್ಕೊಂಡು ಹೋಗೋಳೆ ಏನೋ. ಕರೆದು ಬರೋದು ನೋಡೋಣ. ಇಲ್ಲಿ ಸಾವಿತ್ರಿ, ನಾನೇ ಕರಿಯೋಣ ಅಂತಿದ್ದೆ, ಹೆಂಗೋ ನೀನೇ ಬಂದೆ ಕಣೆ. ಅಲ್ಲಿ ನೋಡಿ ಅಲ್ಲಿ ಗೌರಜ್ಜಿ ಬಡ್ಕೊಂತೈತ್ ಕಣೆ. ಟಮಾಟೆ ಹಣ್ಣು ಏನಾದ್ರು ಕಿತ್ಕೊಂಡು ಹೋಗಿದ್ದೆ ನೀನು? ಅಯ್ಯೋ ಇದೊಳ್ಳೆ ಕತೆ ಐತಲ್ಲಕ್ಕ. ನಾನು ಯಾಕಕ್ಕ ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಾನೆ? ಈ ಗೌರಜ್ಜಿ ಒಂದೇ ಅಂತ ಟಮಾಟೆ ಹಣ್ಣು ಬೆಳೆದಿರೋದು? ಪ್ರಪಂಚದಲ್ಲಿ ಯಾರು ಏನು ಟಮಾಟೆ ಹಣ್ಣು ಸಾರೇ ಮಾಡಂಗಿಲ್ಲ ಈ ವಜ್ಜಿಗೆ. ಕೋಳಿ ಸಾರು ಮಾಡಿದ್ರೆ ನಮ್ಮನೆ ಕೋಳಿ ಎತ್ಕೊಂಡು ಹೋಗಿದ್ದೀರಾ ಅಂತದೆ. ಇವಾಗ ನೋಡಿದ್ರೆ ಟಮಾಟೆ ಹಣ್ಣು ಅಂತ ಸಾಯ್ತೈತೆ ಈ ವಜ್ಜಿದು. ಯಾವಾಗಲೂ ಹಿಂಗೆ ಕಣಕ. ಅಯ್ಯೋ ಹಂಗಲ್ಲ ಕಡೆ, ಯಾಕೆ ಬೇಕು ನಮ್ಗೆ ಸುಮ್ಮನೆ ಆ ವಜ್ಜಿ ಜೊತೆ ಜಗಳ? ಕಿತ್ಕೊಂಡು ಹೋಗಿದ್ರೆ ಒಪ್ಕೊಂಬಿಡಿ ಸುಮ್ಮನೆ ಸಾವಿತ್ರಿ. ಅಯ್ಯೋ ನಾನೇ ಕಕ್ಕ ಒಪ್ಕೊಳ್ಳಿ, ನಾನು ಕಿತ್ಕೊಂಡು ಹೋಗಿದ್ರು ಒಪ್ಕೊಳಕ್ಕಿಲ್ಲ ಈ ವಜ್ಜಿದವ. ಏನು ಈ ವಜ್ಜಿ ಏನು ಪೊಲೀಸಾ? ಒಪ್ಕೊಳಕ್ಕೆ ವಜ್ಜಿದವ? ಈ ವಜ್ಜಿದೊಂದು ಖಾತೆ ಆಯ್ತಲ್ಲ, ಬಾಕಿ ಹೇಳೋಣ ಅದು ಏನು ಅಂತವ. ಯಾವಾಗ ನೋಡಿದ್ರೆ ಎಲ್ಲಾರನ್ನು ಬೈಕೊಂಡು ನಿಂತಿರ್ತಾನೆ ನಂಗೆ. ಯಾಕ್ರೆ ಅಮ್ಮೀರಾ, ಏನು ಮಾಡಿದ್ರೆ ಈ ಸೀತಾ? ಯಾಕ್ರೆ ಈ ಗೌರಜ್ಜಿ ಹಿಂಗೆ ಕಿರ್ಚಾಡ್ತೈತಲ್ಲ, ಏನು ಮಾಡಿದ್ರೆ? ಅಯ್ಯೋ ನಾವೇನು ಮಾಡೋಣ ಅಜ್ಜಿ, ಗೊತ್ತಿಲ್ಲ ಅದು ಯಾಕಂಗೆ ಕಿರ್ಚಾಡ್ತೈತೆ ಅಂತವ. ನಿನ್ನ ದೋಸ್ತಿ ಅಲ್ವೇ, ನೀನೇ ಕೇಳು ಅದು ಯಾಕಂಗೆ ಕಿರ್ಚಾಡ್ತೈತೆ ಅಂತವ. ಯಾವಾಗ ನೋಡಿದ್ರು ಎಲ್ಲಾರ ಮೇಲೂ ಬರ್ಗಾಡ್ಕೊಂಡು ಹಂಗೆ. ಊರಲ್ಲಿ ಏನು ಜಗಳ ಆದರೂ ಈ ಗೌರಜಿಂದನೇ ಜಗಳ ಆಗೋದು. 5 ನಿಮಿಷ ಸುಮ್ಮನೆ ಇರೋಕ್ಕಿಲ್ಲ, ಬಾಯಿ ವಟ ಅಂತ ಜಗಳ ಆಡ್ತಿರ್ತದೆ. ಅದೇನು ಅಂತ ಇವತ್ತು ಕೇಳಬಿಡ್ತೀನಿ ನಡಿ ಅಂತೇನು ಅಂತವ. ಓಹೋ ಬಂದ್ರೇನ್ರೇ ಮುಂಡೇರಾ, ಬನ್ನಿ. ನೀವುಗಳೇ ಯಾರೋ ಒಬ್ರು ನಾನು ಟಮಾಟೆನ ಕಿತ್ಕೊಂಡು ಹೋಗಿರೋದು. ಇನ್ನು ಯಾರು ಬರೋಕ್ಕಿಲ್ಲ ಈ ಬೀದಿಗೆ ಬರೋಕ್ಕೆ. ನಾನು ಅಂದರೆ ಎಲ್ಲ ಎದ್ರಕಂತಾರೆ. ನೀವು 3 ಜನ ಇದ್ದೀರಲ್ಲ ನೀವು. ನಿಮ್ಮಂಥ ಭಿನ್ನಾಡ್ಗಿತ್ತಿರಿಂದನೇ ಮನೆ ಎಲ್ಲ ಹಾಳಾಯ್ತಾ ಇರೋದು ಕಣ್ರಿ. ಯಾರು ಎತ್ಕೊಂಡು ಹೋದ್ರಿ ನೆಟ್ಟಿಗೆ ಹೇಳ್ರಿ, ಯಾರು ಕಿತ್ಕೊಂಡು ಹೋಗಿದ್ದೀರಾ, ಯಾರು ಕಳ್ತನ ಮಾಡಿದ್ದು ಅಂತವ. ಇವತ್ತು ನಾನಂತೂ ಬಿಡೋಕ್ಕಿಲ್ಲ, ಇವತ್ತೇ ಹೇಳ್ತಾ ಇದ್ದೀನಿ. ಇವತ್ತು ಏನಾದರೂ ಆಗೋಗ್ಲಿ, ಇವತ್ತು ಆಕಾಶ ಭೂಮಿ ಒಂದಾದರೂ ಪರವಾಗಿಲ್ಲ ಕಣ್ರೆ, ಇವತ್ತು ಬಿಡೋಕ್ಕಿಲ್ಲ ಕಣ್ರೆ. ಯಾವಳು ಬೊಗಳಿ 3 ಜನದಲ್ಲಿ ಯಾವಳು ಕಿತ್ಕೊಂಡು ಹೋಗಿರೋಳು. ಅದಕ್ಕೆ ಬಂದಿದ್ದೀರೇನೋ ಈಗ. ಬೈತ ನಿಂತವಳೆ ಒಂಚೂರು ಮಜಾ ತಗೊಳ್ಳೋಣ ಏನು ಅಂತವ ಅಂದ್ಕೊಂಡು ಬಂದಿದ್ದೀರೇನೋ. ಯಾವಳು ಬೊಗಳ್ರೆ ಕಿತ್ಕೊಂಡು ಹೋಗಿರೋದು? ಸೂಳೆ ಮುಂಡಾರ ಬೊಗಳ್ತೀರಾ ಇಲ್ವಾ? ಯಾಕ್ರೆ ಸುಮ್ಮನೆ ನಿಂತಿದ್ದೀರಾ? ಏಯ್ ಗೌರಜ್ಜಿ, ಬಾಯ ನೆಟ್ಟಿಗೆ ಮಾತಾಡೋ. ನಮ್ಗೇನು ಮಾತಾಡೋಕೆ ಬರೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀಯನಜ್ಜಿ ನೀನು? ಏನಿದೆಲ್ಲವ? ಏನಂತ ಸೂಳೆ ಮುಂಡೆ ಬೋಳಿ ಮೊಗ್ಳೆ ಅಂತ ಎಲ್ಲ ಮಾತಾಡ್ತಿದ್ದಿ? ಏನು ಮಾತಾಡ್ತಿದ್ದಿ ನೀನು? ತಲೆ ನೆಟ್ಟಿಗಿದ್ದದ ಇಲ್ವಾ ನಿನಗೆ ಅಂತವ? ಸುಮ್ಮನೆ ನಿಂತಿದ್ದೀವಿ ಅಂತಂದರೆ ಏನು ಮಾತಾಡ್ತಿ ಇನ್ನೂ ಅಂತವ ಕೇಳಿಸ್ಕೊಂತ ನಿಂತಿದ್ದೀವಿ ನಾವೇನು ನಿನ್ನಷ್ಟು ದಪ್ಪ ಇಲ್ದಿರ ಇರ್ಬೋದು. 3 ಜನ ಸೇರ್ಸಿ ಒಂದು ಬಿಟ್ರೆ ಎಲ್ಲಿ ಬಿದ್ದಿರ್ತೀಯ ನೀನು? ಗೊತ್ತಿಲ್ಲ ನೀನು. ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವೇನಜ್ಜಿ ನಿನಗೆ? ಏನು ವಯಸ್ಸಾಗೈತೆ ಅಂತವ ಸುಮ್ಮನಿದ್ರೆ ಬಾಯಿಗೆ ಬಂದಂಗೆ ಕೆಟ್ಟ ಮಾತಾಡ್ತಿ. ನಮಗೇನು ಕೆಟ್ಟ ಮಾತಾಡೋಕೆ ಬರೋಕ್ಕಿಲ್ಲ ಅಂದ್ಕೊಂಡಿದ್ಯಾ? ನೀನು ಸೂಳೆ ಮುಂಡೆ ಅಂತಂದರೆ ನಾವು ನಿನ್ನ ಸೂಳೆ ಮುಂಡೆ ಅಂತ ಅನ್ಬೋದು. ಹೇಳೋಣ ನಿನ್ಗೂ? ಸೂಳೆ ಮುಂಡೆ ಸಾಕಾ?
ಏಯ್ ಸಾವಿತ್ರಿ, ಏನೇ ಬಾಯೆಲ್ಲ ಅರಿ ಬಿಡ್ತಾ ಇದೆಯಲ್ಲ, ಏನು ನೀನೇ ಹಂಗಾರ ಕಡೆ ನಾನು ಟಮಾಟ ಕಿತ್ಕೊಂಡು ಹೋಗಿರೋದು ನೀನೇ ಬಿನ್ನಾಡ್ಗಿತ್ತಿ ಬಾರೆ ಇಲ್ಲಿ ಜುಟ್ಟು ಇವತ್ತು ಜುಟ್ಟು ಹಿಡ್ದು ಎಲ್ದಾಕ್ಬಿಡ್ತೀನಿ ನಿನ್ನ ಬುಡಕಿಲ್ಕಣೆ ಇವತ್ತು ಬಾರೆ. ಏನ್ರಿ ನೀವು 3 ಜನ ಸೇರ್ಕೊಂಡು ಬರ್ತೀರೇನ್ರಿ ನನ್ನ ಮೇಲೆ? ಬನ್ರಿ, ಅದು ಯಾರು ಬರ್ತೀರಾ ನೋಡ್ತೀನಿ ಬರ್ರಿ ನನ್ನ ಮೇಲೆ. ಏನು ಮಾಡ್ಕೊಂತೀರಾ ಅಂತ ನೋಡ್ತೀನಿ ಕಣ್ರಿ. ಏಯ್ ಪಾರ್ವತಿ, ನೀನೇನೆ ಕಿತ್ಕೊಂಡು ಹೋಗಿರೋದು ಬೊಗಳೆ ನೆಟ್ಟಿಗೆ? ಯಾವಳು ಕಿತ್ಕೊಂಡು ಹೋಗಿರೋ ಬೊಗಳೆ ಇವತ್ತು ಐತೆ ಇವತ್ತು? ಇವತ್ತು ಯಾಕಪ್ಪ ಹಿಂಗೆ ಇಷ್ಟೊಂದು ಕಿರ್ಚಾಡ್ದೈತೆ? ಹೇಳೋ ಮತ್ತೆ ಕೇಳೋದಿಲ್ವಪ್ಪ. ಮತ್ತೆ ಹೋದ್ರೋತು 1 kg ಟಮಾಟೆ ಕಿತ್ಕೊಂಡು ಹೋಗಿದ್ರು, ಹೋಗ್ಲಿ ಬಿಡು. ಈ ಹೊತ್ತಿಗೆ ಏನಾಗಬೇಕು ಅಂತವ? ಯಾಕೆ ಹಿಂಗೆ ಆಡೋದು? ಏನೋ ಎಲ್ಲರೂ ಕೊಟ್ಟು ಜಗಳ ಆಡ್ಕೊಂಡು ಅವ್ರು ಏನಾದ್ರು ಹೊಡೆದ್ಗಿಡ್ದು ಏನಾದ್ರು ಬಿದ್ದಿದ್ದೀವಿ ಅತ್ತೆ. ಮೊದಲೇ ಸಣ್ಣ ನೋವು ಕಾಲು ನೋವು ಅಂತಿರ್ತದೆ. ಹೊಡ್ಕೊಂಡು ಗಿಟ್ಕೊಂಡು ಬಿದ್ದಿದ್ದು ಏನಾದ್ರು ಮಾಡ್ಕೊಂಡ್ರೆ ಏನಪ್ಪ ಮಾಡೋದು? ಸಾವಿತ್ರಿ ಸುಮ್ಕಿರೆ, ನೀನು ಯಾಕೆ ಅತ್ತೆ ಜೊತೆ ಹಿಂಗೆ ಜಗಳ ಆಡಕ್ಕೆ ಹೋಗ್ತಾ ಇದೆಯಾ? ನೀನೇನಾದ್ರು ಟಮಾಟೆ ಏನು ಕಿತ್ಕೊಂಡಿದ್ಯಾನೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಸುಮ್ಮನಿರೇ. ಸುಮ್ ಕುತ್ಕಳೆ ಮತ್ತೆ ನೀನು. ನೀನು ಬೇರೆ ನಿಮ್ಮ ಅತ್ತೆನ ವಹಿಸ್ಕೊಂಬರ್ಬೇಡ ಇಲ್ಲಿ. ಇಲ್ಲೇನು ಎಲ್ಲರೂ ಏನು ಕೈಲಾಗ್ದಾರ ಇದ್ದಾರ ಇಲ್ಲಿ? ಏನು ನಿಮ್ಮ ಅತ್ತೆ ಹಂಗೆ ಹೊಡೆದಾಕ್ಬಿಡ್ತೀನಿ ಹಿಂಗೆ ಬಡ್ದಾಕ್ಬಿಡ್ತೀನಿ ಅಂತಂದರೆ ಏನು ಚಿನ್ನಕ್ಕಿದ್ದಾಗ ಎತ್ಕೊಂಡು ಹೋಗಿದ್ದೀವೇನು? ಚಿನ್ನ ಎತ್ಕೊಂಡು ಹೋಗಿರೋ ಕಳ್ರನ್ನ ಏನು ಮಾಡೋಕ್ಕಾಗಕ್ಕಿಲ್ಲ. ನಿಮ್ಮ ಅತ್ತೆ ಏನು ಮಾಡೋಣಂತೆ? ಟಮಾಟೆ ಏನು ಜುಜುಬಿ ಟಮಾಟೆ ಏನು ಕಿತ್ಕೊಂಡು ಹೋಗಿರೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾಳಲ್ಲ ನಿಮ್ಮ ಅತ್ತೆ. ಏನು ಅಂದ್ಕೊಬಿಟ್ಟಾಳೆ ನಿಮ್ಮ ಅತ್ತೆ ಅಂತವ? ಕಣಕ ಗೌರಕ್ಕ, ನೀನು ಇಷ್ಟೊಂದೆಲ್ಲವ ಮಾತಾಡ್ಬಾರ್ದು ಕಣಕ. ಏನಕ್ಕ ನೀನು ಹಿಂಗೆಲ್ಲ ಮಾತಾಡೋದು ನೀನು? ನಾವೇನೋ ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೀವಿ ಅಂತವ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲಕ್ಕ ನೀನು. ನೀನು ಟಮಾಟೆ ಏನು ಕಿತ್ಕೊಂಡು ಹೋಗೋಕ್ಕೆ ಏನು ಯಾರು ಇಲ್ಲಿ ಗತಿಗೆಟ್ಟಿಲ್ಲ ಕಣಕ. ಯಾರಿಗೆ ಯಾಕೆ ಕಿತ್ಕೊಂಡು ಹೋದರು ಅಂತವ? ಅಯ್ಯೋ, ನಮ್ಮ ಮನೇಲಿ 4 ದಿನದವ ಟಮಾಟೆ ಹಣ್ಣು ಕೊಳಿತ ಬಿದ್ದವೆ. ಯಾರು ಮೂಸ್ ನೋಡೋರಿಲ್ಲ ಅಂಥದ್ರಲ್ಲಿ ಕತ್ಕೊಂಡು ನಿನ್ನ ಮನೆ ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಿ ಮಾಡ್ಕೋಬೇಕಾ? 20 ರೂಪಾಯಿ ಕೊಟ್ಟರೆ ಅವ್ನು ಚೆಲ್ಲಾಡೋಷ್ಟು ಟಮಾಟ ಕೊಡ್ತಾನೆ. ಅಂಥದ್ರಲ್ಲಿ ನಿನ್ನ ಟಮಾಟೆನೇ ಕಾಯ್ಕೊಂಡು ಕಿತ್ಕೊಂಡು ಹೋದಾರನಕ್ಕ. ಯಾಕಕ್ಕ ಹಿಂಗೆ ಬಾಯೆಲ್ಲ ವಾಲ್ಸ್ ಮಾಡ್ಕೊಂತೀಯ ನೀನು? ಕುತ್ಕಳೆ ಪಾರ್ವತಿ, ನಿನಗೆ ಗೊತ್ತಿಲ್ಲ. ಇವಳು ಇದಳಲ್ಲ ಬಿನ್ನಾಡ್ಗಿತ್ತಿ ಇವಳು. ಇವಳೆಯ ಈಕೆನೆಯ ಹಾದ್ರಗಿತ್ತಿ ಇವಳೆಯ ಕಿತ್ಕೊಂಡು ಹೋಗಿರೋದು ಈ ಸಾವಿತ್ರಿ. ಅದಕ್ಕೆ ಇಷ್ಟೊಂದು ಮಾತಾಡ್ತಾವಳು ಇಲ್ಲಿ ಬಂದು. ಇಲ್ಲ ಅಂತಂದಿದ್ರೆ ಒಂದು ಮಾತು ಆಡ್ತಿರ್ಲಿಲ್ಲ ಇವಳು. ಸುಮ್ಮನೆ ನಿಂತ್ಕೊಂಡಿರೋಳು. ಇವತ್ತು ಕಿತ್ಕೊಂಡು ಹೋಗ್ಬಿಟ್ಟವಳಲ್ಲ, ಇವಳಿಗೆ ಚುಚ್ಚುತ್ತಾ ಇರೋದು. ಅಲ್ಲ ಕಣೆ ಸಾವಿತ್ರಿ, ನಾನು ಬೈಕೊಂಡ್ರೆ ನಿಂಗೂ ಕಣೆ ಪಾರ್ವತಿ ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಬೈಕೊಂಡ್ರೆ ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಿರೋಳು ಬೈಕೊಂತ ಇದ್ದೀನಿ. ನಿಮಗೆ ಯಾಕೆ ಉರಿತೈತೆ ಅಂತ ಒಳಗಿಂದವ ಅಂತ ಹೇಳ್ರಿ. ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಿರೋ ಮನೆ ಹಾಳಾಗೋಗ. ಅವಳು ಏನಾದರೂ ರೋಗ ಬಂದು ಸತ್ತೋಗ ಬೇಗ. ಕೈ ಕಾಲು ಬಿದೋಗ ಅವಳದು. ಇನ್ನೂ ಬೈಕೊಂಡು ತಿನ್ಕೊಂಡ್ರೆ ಏನು ಮಾಡ್ಕೊಂತೀರ ನೀವಿಬ್ರುವೆ? ಅಯ್ಯೋ ಸುಮ್ಕಿರೆ ಗೌರಿ, ಇದು ಯಾಕೆ ಹಿಂಗೆ ಆಡ್ತೀಯ ನೀನು? ಹಿಂಗೆಲ್ಲ ಸಾಪ್ ಹಾಕರೇನೆ ಸುಮ್ಮನಿರೇ. ಇದು ಯಾಕೆ ಹಿಂಗೆ ಆಡಕ್ಕೆ ಕಲ್ತ್ಕೊಂಡಿದ್ಯಾ ನೀನು? ಓದ್ ಕಣೆ 1 kg ಟಮಾಟೆ ಹೋಗೈತೇನೆ. ಓದ್ ಬಿಡೆ. ನಾನೇ ದುಡ್ಡು ಕೊಟ್ಬಿಡ್ತೀನಿ ಬಿಡೆ ತೆಗೆದು. ಯಾವ ಟಮಾಟ ಅದು ಯಾಕೆ ಹಂಗೆ ಗಿರ್ಚಾಡ್ಕೊಂಡು ಹಿಂಗೆ ಜಗಳ ಆಡ್ತೀಯ ಎಲ್ಲಾರು ಕೂಟ ನೀನು? ಊರಲ್ಲಿ ಇರೋ ಎಲ್ಲಾರು ಕೂಟನೂ ಜಗಳ ಆಡ್ತಿರ್ತೀಯಲ್ಲೇ ನೀನು. ಯಾಕೆ ಹಿಂಗೆ ಆಡ್ತೀಯ ನೀನು? ಅಕ್ಕ ಗಂಗಕ್ಕ, ನೀನು ಸುಮ್ಮನೆ ನಿಂತ್ಕೊಂತೀಯ ನಿಂತ್ಕೈಲಿ. ನನಗೆ ಹೇಳಕ್ಕೆ ಬರಬೇಡ ನೀನು. ಸುಮ್ಮನೆ ನಿಂತ್ಕ. ನೀನೇನಾದ್ರೂ ಕಷ್ಟಪಟ್ಟು ಬೆಳೆಸಿದ್ರೆ ಗೊತ್ತಾಗಿರೋದು. ಮಗ ಪ್ಯಾಟಿಂದವ ದುಡ್ಡು ಕಳಿಸ್ಬಿಡ್ತಾನೆ. ತಿನ್ಕೊಂಡು ಗಣ್ಣು ಹೆಣ್ತಿರು ಮಜಾ ಮಾಡ್ತಿದ್ದೀರಲ್ಲ, ನಿಮ್ಗೇನು ಗೊತ್ತಾದದು ಕಷ್ಟಪಟ್ಟು ದುಡಿಯೋದು ದುಡ್ಡು. ಸುಮ್ಮನೆ ನಿಂತ್ಕೊಳಕ್ಕ. ನೀನು ಮಾತಾಡೋಕೆ ಬರಬೇಡ ನೀನು. ನೀನೇನು ಕಿತ್ಕೊಂಡು ಹೋಗಿಲ್ಕಣ ಗೊತ್ತು ನನಗೆ. ನಿನ್ನ ಕೈಲಿ ಆಗಕ್ಕೂ ಇಲ್ಲ ಕಿತ್ಕೊಂಡು ಹೋಗಕ್ಕೆ. ನಿನ್ನ ಕೈಲೇನು ಬಗ್ಗಿ ಕಿತ್ಕೊಳಕ್ಕಾಗದ? ನಿನ್ಗೆ ಹೇಳ್ತಾ ಇಲ್ಲ. ಈ ಸಾವಿತ್ರಿಗೆ ಪಾರ್ವತಿಗೆ ಇವರಿಬ್ಬರೇ ಯಾರೋ ಕಿತ್ಕೊಂಡು ಹೋಗಾರಿ. ಅದಕ್ಕೆ ಬಂದಾರ ಇಲ್ಲಿ ಜಗಳ ಆಡಕ್ಕೆ ನನ್ನ ಕೂಟ. ಅತ್ತೆ ಹೋದ್ರೋಗ್ಲಿ ಬಿಡಿ ಅತ್ತೆ, ಯಾಕೆ ಎಲ್ಲರ ಕೂಟ ಜಗಳ ಅಂತೀರಾ? ಅದು ಎಷ್ಟು ಆಗೈತಿ ಹೇಳ್ರಿ ಅತ್ತಗಿ. ನಾನೇ ಇವರೆಲ್ಲರ ಕೈಲಿ ಕೊಡಿಸ್ಬಿಡ್ತೀನಿ ಅತ್ತಗಿ. ಯಾಕೆ ಹಿಂಗೆ ಜಗಳ ಆಡ್ತಿರ್ತೀರವಲ್ಲಯ್ಯ? ಲೇ ಸುಮಾ, ಏನಂತ ಮಾತಾಡ್ತಿದ್ದೀನಿ ನೀನು? ನಾವ್ಯಾಕೆ ಕೊಡಕ್ಕೆ ಬರೋಣ ನಿಮಗೆ ದುಡ್ಡನ್ನ? ಓಹೋ, ಬಲಿದಿರ್ಕೊಂಡ್ರಿ ಇಬ್ರು ಅತ್ತೆ ಸೊಸೆರು. ದುಡ್ಡು ವಸೂಲಿ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರೇನು ಇಬ್ರು? ಇವಾಗ ಗೊತ್ತಾದ್ ಬಿಡವ. ಬೀದಿಲೋಗಿ ನಾನು ಜಗಳ ಆಡ್ತೀನಿ, ನೀನು ಇವ್ರ ಕೈಲಿ ದುಡ್ಡು ಕೊಡಿಸ್ತೀನಿ ಅಂತವ ಹೇಳ್ಬಿಡು ಅಂತವೇನೋ. ದಾಳಿಗೆದಿರಲಿಲ್ಲ ಈ ಗೌರಜ್ಜಿ ಮಾತ್ಗೆದ್ರಬಿಟ್ಟೆನ ನಾವು. ಇವಳು ಕಿರ್ಚಾಡ್ಬಿಟ್ಲು ಅಂತವ ನಾವು ದುಡ್ಡು ಕೊಟ್ಬಿಟ್ಟವ. ಏನು ಬಿಟ್ಟು ಬಂದಿದ್ದದ ದುಡ್ಡು ನಮಗೆ? ನಿಮ್ಗೇನವ ಮನೇಲಿ ಕುತ್ಕೊಂಡಿರ್ತೀರಿ ಇಬ್ರು, ದುಡ್ಕೊಂಬಂದು ಕೊಡೋರು ಇರ್ತಾರೆ. ನಾವು ಕೂಲಿಗಾಲಿ ಕಟ್ಕೊಂಡು ದುಡಿಯೋರು ನಾವು. ನಾವ್ಯಾಕೆ ದುಡ್ಡು ಕೊಡೋಕೆ ಬರೋಣ ನಿಮಗೆ? ಸರಿಯಾಗಿದ್ದಿರ್ಕೊಂಡ್ರಿ ಇಬ್ರು ಅತ್ತೆ ಸೊಸೆರು. ಅಯ್ಯೋ ನಿನ್ನ ಸುಮ್ಮನೆ ನಿಂತ್ಕೊಳ್ಳಿ ಸಾವಿತ್ರಿ. ಯಾಕೆ ಹಿಂಗೆ ಜಗಳ ಅಂತಿದ್ದೀಯಾ ನೀನು? ನಿಂಗೆ ಒಳ್ಳೆ ಯಾರಿಗೆ ಏನು ಹೇಳೋಣ ನಂಗೆ ಆಗೈತೆ ನನಗೆ ಒಳ್ಳೆಯ. ಈ ಅತ್ತೆ ನೋಡಿದ್ರೆ ಹಿಂಗೆ ಜಗಳ ಆಡ್ತಾರೆ, ನೀನು ನೋಡಿದ್ರೆ ಹಂಗೆ ಆಡ್ತೀಯ. ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ರಿ. ನನಗೇನಾಗ್ಬೇಕು? ನಾನು ಮನೆಗೆ ಹೋಗಿ ಕೆಲಸ ಆದರೂ ಮಾಡ್ಕೊತೀನಿ. ಈಗ ಮನೆಗೆ ಹೋಗ್ತೀರವ? ಗೊತ್ತಾತು ನಿಮ್ಮಿಬ್ರದ್ದು ಪಿಲಾನ್ ಏನು ಅಂತವ ಗೊತ್ತಾತು ಬಿಡು ನನಗೆ. ಒಬ್ರು ಬಂದು ಜಗಳ ಆಡೋದು ಬೀದಿಲಿ ನಿಂತ್ಕೊಂಡು, ಇನ್ನೊಬ್ಳು ಬಂದು ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳೋದು. ಈಗೇನು ಗಿಡ್ತಿಲ್ವಲ್ಲ, ಅದಕ್ಕೆ ನಾನು ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀನಿ ಮನೆಗೆ ಅಂತ ಹೋಗ್ತಾ ಇದೆಯೇನು? ಸರಿಗಿದ್ದಿರ್ಕೊಂಡ್ರೆ ಬಿಡ್ರಿ ಅತ್ತೆ ಸೊಸೆರು ಹಿಂಗೆ ದುಡ್ಡು ಮಾಡ್ತಿರೋದೇನೋ ನಿಮ್ಮ ಮನೇಲೆಲ್ಲವ. ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು ಸಾವಿತ್ರಿ. ನಾನೇನೋ ಕೇಳ್ತಾ ಇದ್ದೀನಿ ಅಂತವ, ನಾನು ಸೊಸೆ ಸುಮ್ಮನೆ ಇರ್ತಾಳೆ ಅಂತವ. ಅವಳ ಮೇಲೆ ಏನೇನೋ ಅಪಾದನೆ ಆಗ್ತಾ ಇದೆಯಾ? ನಮಗೇನು 40 ರೂಪಾಯಿ 50 ರೂಪಾಯಿಗೆ ಹಿಂಗೆಲ್ಲವ ನಾಟಕ ಆಡೋಂಥ ಪರಿಸ್ಥಿತಿ ಬಂದಿಲ್ಲ ಕಡೆ ಇನ್ನೂ. ನಮ್ಮ ಅಜ್ಜ ಐತಲ್ಲ, ನಮ್ಮ ಅಜ್ಜ ರಂಗಜ್ಜ, ಅಯ್ಯೋ ಒಬ್ಬನೇ ಹೋದ್ರೆ ಲಕ್ಷಗಟ್ಟಲೆ ದುಡ್ಡು ಬರ್ತದ ಕಣೆ. ನಮಗೆ ಜಮೀನಲ್ಲೇ ಲಕ್ಷಗಟ್ಟಲೆ ದುಡ್ಡು ಬರ್ತದೆ ತಿಂಗಳಿಗೆ. ನಿನಗೇನು ಗೊತ್ತು? ನಿನ್ನಂಥ ಬಾಟ್ ಬಿಕಾರಿಗೆ ಹೋಗೆ ಸುಮ್ಮನೆ ಮಾತಾಡೋಕೆ ಬಂದ್ಬಿಟ್ಲು ನಂತವ ಇಲ್ಲಿ. ಬಿಕಾರಿ ತಂದು ಇವಳ ಹತ್ರವ ನಾವು ದುಡ್ಡು ಇಸ್ಕೊಳಕ್ಕೆ ಪ್ಲಾನ್ ಮಾಡ್ಕೊಂಬಿಡ್ತೀವಂತೆ. ಅಲ್ಲೇ ನಿನ್ನ ದುಡ್ಡು ಯಾವನಿಗೆ ಬೇಕೆ? ನಿನ್ನ ದುಡ್ಡು ಹೋಯ್ತಾ ಇರೇ ನೀನು ಸುಮ್ಮನೆ. ನೀನು ಟಮಾಟೆ ಹಣ್ಣು ಕಿತ್ಕೊಂಡು ಹೋಗಿದ್ಯಾ ಅಂತ ಅನುಮಾನ ಐತೆ. ಬಂದು ಮನೇಲಿ ಹುಡುಕ್ತೀನಿ. ಟಮಾಟೆ ಏನಾದ್ರು ಸಿಕ್ತು
ನಿನಗಿವತ್ತು ಬಿಡಲ್ಲ ಕಣೆ, ಇವತ್ತು ಮಾರಿ ಹಬ್ಬ ಐತಿ, ಇವತ್ತು ಬೀದಿಲೆ ನಿಲ್ಸಿ ನಿನಗೆ ಹೊಡೆಯೋದು ಕಣೆ. ನಿನಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ ನೀನು ಸೂಳೆ ಮುಂಡೆ, ನಿನ್ನನ್ನು ಬಿಟ್ಟೇನೇನೆ ಇವತ್ತು ನಾನು. ನಡಿಯ ಮನೆ ತವ ನೋಡ್ತೀನಿ. ಏನಕ್ಕ ನಮ್ಮನೆ ಯಾಕೆ ನೋಡಕ್ ಬತ್ತೀಯಾ? ನೀನು ಯಾವಳು ಅಂತವ ನಮ್ಮನೆ ಒಳಗೆ ಸೇರಿಸ್ತೀನಿ? ನಿನ್ನಂತಲ್ರ ನಮ್ಮ ಮನೆ ಒಳಗೆ ಬೇರೆ ಸೇರಿಸ್ತೀನಿ ಅಂತ ಅನ್ಕೊಂಬಿಟ್ಟಿದ್ಯಾ? ಹೋಗಲೇ ಹೋಗೆ. ನೀನೇನು ಮರ್ಯಾದೆ ಕೊಡಲಿಲ್ಲ, ನಾನು ಮರ್ಯಾದೆ ಕೊಡಲ್ ಕಣೆ ನಿನಗೆ. ಹೋಗಲೇ ಬಾರಳೆ ಅಂತಾನೆ ಕಣೆ ಮಾತಾಡ್ಸೋದು ನಾನು ನಿನ್ನ. ನೀನು ಯಾವಳು ಅಂತ ನಿನ್ನ ಮನೆಗೆ ಸೇರ್ಸಾನೆ? ನೀನೇನು ಪೊಲೀಸಾ? ಬಂದು ಮನೆಯೆಲ್ಲವ ಚರ್ಚ್ ಮಾಡ್ತೀನಿ, ಎಲ್ಲವ ಎತ್ಕೊಂಡು ನೋಡ್ತೀನಿ, ಈ ಸಿಕ್ಕಿದ್ರೆ ನಿನ್ನನ್ನು ಬಿಡಲ್ಲ ಅಂತ ಹೇಳಕ್ಕೆ. ನಾನು ನಿನ್ನನ್ನು ಮನೆ ಒಳಗೆ ಸೇರಿಸ್ತೀನಿ ಅಂತ ಅನ್ಕೊಂಬಿಟ್ಟಿದ್ಯಾ? ಹೋಗೆ, ನಿನ್ನಂಥವಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಹೋಗೆ ಸುಮ್ಮನೆ. ಅಯ್ಯೋ ದೇವ್ರೆ, ಈ ಸಾವಿತ್ರಿ ಇಷ್ಟೊಂದೆಲ್ಲ ಕಿಚ್ಚಾಡ್ತಾವಳೆ ಅಂದರೆ ಇವಳೇ ಏನೋ ಮಾಡೋಳೆ ಅನ್ಸುತ್ತೆ ಕಣಪ್ಪ. ಇವಳೇನೇ ಹಂಗೆ ಟಮಟೆ ಏನು ಕದ್ದಿರೋಳು. ಏನಾದರೂ ಮಾಡಿ ಈ ಗೌರಕ್ಕನಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು. ನಾನು ಬೈಸ್ಕೊಳ್ಳೋದು ಯಾಕೆ ಸುಮ್ಮನೆ ನಿಂತ್ಕೊಂಡಿಲಿ? ನೋಡೋದು ನಡಿಯ, ಅದು ಹೆಂಗೆ ಬಾಗಿಲು ತೆಗಿಯಕ್ಕಿಲ್ಲ ಅಂತವ ನೋಡೇ ಬಿಡ್ತೀನಿ ನಾನು. ನನಗೆ ಬಾಗಿಲು ತೆಗಿಯಕ್ಕಿಲ್ಲ ಅಂತ ಅಂತಿದ್ಯಾ ಅಂದರೆ ನಿಮ್ಮ ಮನೇಲೆ ಐತ್ ಕಣೆ ಟಮಟೆನು. ಇವತ್ತು ನಾನು ಹುಡುಕ್ತೀನಿ, ನಿನಗೆ ಮಾಡ್ತೀನಿ ಕಣೆ ಇವತ್ತು ಮಾರಿ ಹಬ್ಬ. ಬೀದಿಲ್ ನಿನ್ನ ಮಾನ ಮರ್ಯಾದೆ ತೆಗೆಯೋದು ಕಣೆ, ಹಂಗೆ ಹಿಂಗೆ ಅಲ್ಲ. ನಡಿ ನೋಡೋಣ. ಬಾರಕ್ಕೆ ನಾನು ನೋಡ್ತೀನಿ ಅದು ಹೆಂಗೆ ನಮ್ಮ ಮನೆ ಒಳಗೆ ಬತ್ತಿ ಅಂತವ ನೋಡೇ ಬಿಡ್ತೀನಿ ಬಾ. ನಾನುವೇ ಏನು ಅನ್ಕೊಂಡಿದ್ದೀನಿ ನೀನು? ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಬಾ ನಮ್ಮ ಮನೆ ಒಳಗೆ ಅದು ಹೆಂಗೆ ಬತ್ತಿ ಕಾಲಿಟ್ಬಿಟ್ರೆ ಇವತ್ತೈತೆ ನಿನಗೆ. ನಡಿ ನೋಡೋಣ. ಬಾ ಬಾ ಬಾ, ನನಗೆ ಚಾಲೆಂಜ್ ಮಾಡ್ತೀನಿ, ಬಾ ನೋಡೋಣ.